ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂತ ಸಂತಾಪ ಸೂಚನೆಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಯಾರೆಲ್ಲ ಮಾನವೀಯರು ನಿಧನರಾಗಿದ್ದಾರೆ ಅವರ ಎಲ್ಲರ ಬಗ್ಗೆನೂ ಕೂಡ ಬಹಳಷ್ಟು ಜನ ಮಾತನಾಡಿದ್ದಾರೆ. ಆದ್ರೆ ನಾನು ವಿಶೇಷವಾಗಿ ಇದರಲ್ಲಿ ನಮ್ಮ ಜಿಲ್ಲೆಯವರ 3 ಜನ ಇದ್ದಾರೆ. ವೀರಣ್ಣವ್ರು ಇದ್ದಾರೆ, ವೆಂಕಟಪ್ಪ ಇದ್ದಾರೆ, ನಮ್ಮ ರಾಮಚಂದ್ರಗೌಡರು ಕೂಡ ನಮ್ಮ ಜಿಲ್ಲೆಯವರೇ. ಅವರು ಕುಣಿಗಲ್ನಿಂದ ಬಂದಂತವರು, ಬೆಂಗಳೂರಿನಲ್ಲಿ ಅವರ ರಾಜಕಾರಣ ಅದೆಲ್ಲ ಮಾಡಿರ್ಬೋದು. ಆದ್ರೆ ಮೊದಲನೇದಾಗಿ ಸುಧಾಕರ್ ಅವರು ಸಚಿವರಾಗಿ ಶಾಸಕರಾಗಿ ಈ ನಿಮ್ಗೂ ಗೊತ್ತಿರೋ ಹಾಗೆ 69ರಿಂದ ನಮ್ಮ ಜಿಲ್ಲೆ ವೆಟ್ಟಾಗಿದ್ದು. ಅದಕ್ಕೆ ಮುಂಚೆ ಪ್ರಾಹಿಬಿಷನ್ ಇತ್ತು. ಈ ಯಾವಾಗ ನಮ್ಮಲ್ಲಿ ಪ್ರಾಹಿಬಿಷನ್ ಅನ್ನ ತೆಗೆದ್ರು ಆಗ ಇವರ ಚಿಕ್ಕಪ್ಪ ಜಯಣ್ಣವರು ಇವ್ರನ್ನೆಲ್ಲ ಕರ್ಕೊಂಡ್ ಬಂದು ನಮ್ಮ ತುಮಕೂರಿನಲ್ಲೇ ಅವ್ರ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಆಗ ನಾವೆಲ್ಲ ಹತ್ರದಲ್ಲಿ ನಾವೆಲ್ಲ ಕಾಲೇಜಲ್ಲಿ ಸ್ಟೂಡೆಂಟ್ ಲೀಡರ್ಸ್ ಇದ್ದು ನಾವು ಆಗ್ಲಿದ್ದನ್ನು ಕೂಡ ಅವರ ಚಿಕ್ಕಪ್ಪ ಜಯಣ್ಣವರು ಅವರು ಶಾಸಕರಾಗಿ ಚಳ್ಳಕೆರೆಯಿಂದ ಬಂದಂತವ್ರು. ಇವರು ಕೂಡ ಚಳ್ಳಕೆರೆಯಿಂದ ಮೊದಲು ಶಾಸಕರಾದ್ರು, ಆಮೇಲೆ ಚಳ್ಳಕೆರೆ ರಿಸರ್ವ್ ಆದ್ಮೇಲೆ ಹಿರಿಯೂರಿನಿಂದ ಶಾಸಕರಾದಂತಹದ್ದು. ಮನುಷ್ಯ ಅವ್ರ ಎಂತ ಶತ್ರು ಇರ್ಲಿ, ಅವ್ರಿಗೆ ಏನಾದ್ರೂ ಮಾಡಿ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂತ ಒಂದು ಕಲೆ ಸನ್ಮಾನ್ಯ ಸುಧಾಕರ್ ಅವರಲ್ಲಿ ಇದ್ದದ್ದನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ, ಹತ್ತಿರದಿಂದ ಗಮನಿಸಿದ್ದೇನೆ. ಅವರು ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿ ಚಿತ್ರದುರ್ಗದಲ್ಲಿ ಆಯ್ಕೆ ಆದಂತ ಸಂದರ್ಭ, ಅಧ್ಯಕ್ಷ ಆದಂತ ಸಂದರ್ಭ, ಮತ್ತೆ ಅಪೆಕ್ಸ್ ಬ್ಯಾಂಕ್ ನಲ್ಲೂ ನನ್ನ ಜೊತೆಲಿ 20 ವರ್ಷದಿಂದ ನಿರ್ದೇಶಕರಾಗಿ ಅವರು ಇದ್ದಂತದ್ದು. ಇವೆಲ್ಲವನ್ನು ಕೂಡ ನೆನೆಸ್ಕೊಂಡಾಗ ಯಾರೋ ನಮ್ಮ ಕುಟುಂಬದಲ್ಲೇ ಒಬ್ರು ನಾವು ಇವತ್ತು ಕಳ್ಕೊಂಡಿದ್ದೇವೆ ಅಂತಕ್ಕಂಥ ಭಾವನೆ ನನ್ನಲ್ಲಿ ಬರ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ, ಹಾಗೇನೆ ವೀರಣ್ಣವರು ಅವರು 83ರಲ್ಲಿ ಕ್ರಾಂತಿ ರಂಗದಿಂದ ಅವರು ವಿಧಾನಸಭೆಗೆ ಬಂದಂತವ್ರು. 83 ಮತ್ತೆ 85ರಲ್ಲಿ ಅವರು ಬಂದಂತದ್ದು. ಬಂದ ಕೂಡಲೇ ಅವರು ಡೆಪ್ಯೂಟಿ ಸ್ಪೀಕರ್ ಆಗಿ ಆಗ್ತಾರೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ. ಅವರು ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಒಮ್ಮೆ ಸ್ಟೇಟ್ ಮಿನಿಸ್ಟರ್ಗಳನ್ನೆಲ್ಲ ತೆಗಿತಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಒಬ್ಬರಿದ್ರು ಆಗ ಸ್ಟೇಟ್ ಮಿನಿಸ್ಟರ್ಗಳನ್ನ ತೆಗೆದಂತ ಕಾಲದಲ್ಲಿ. ಆಗ ವೀರಣ್ಣವರು ಒಬ್ಬರನ್ನ ಉಳಿಸ್ಕೊಳ್ತಾರೆ. ಇವರು ಹಣಕಾಸಿನ ಸಹಾಯಕ ಸಚಿವರಾಗಿರ್ತಾರೆ. ಇವರು ಸಣ್ಣ ಉಳಿತಾಯದ ಬಗ್ಗೆ ರಾಜ್ಯದಲ್ಲಿ ಒಂದು ವಿನೂತನವಾದ ರೀತಿಯಲ್ಲಿ ಜನರ ಜಾಗೃತಿಯನ್ನ ಗೊಳಿಸ್ತಕ್ಕಂತ ಕೆಲಸವನ್ನ ಮಾಡಿರ್ತಾರೆ. ಹಾಗಾಗಿ ಇವರು ಸರಳ ಸಜ್ಜನ ಮನುಷ್ಯ. ಕೆಲವೊಮ್ಮೆ ಸಿಡುಕ್ತನ ಇದ್ದಂತದ್ದು ಇದ್ದೇ ಇರ್ತವೆ. ಆ ಸಿಡುಕುತನ ಇಲ್ಲದೆ ಇದ್ರೆ ಅವ್ರನ್ನ ಇದುವರೆಗೆ ಯಾರು ಯಾವ ಎಲೆಕ್ಷನ್ ನಲ್ಲೂ ಸೋಲ್ಸಕ್ ಆಗ್ತಿರ್ಲಿಲ್ಲ, ಮತ್ತೆ ಅಧಿಕಾರನೂ ಕೂಡ ಅವ್ರಿಗೆ ಹೋಗ್ತಾ ಇರ್ಲಿಲ್ಲ. ಏನಾದ್ರೂ ಕೂಡ ಜನಪರವಾಗಿ ಇದ್ದಂತವ್ರು. ವಕೀಲರಾಗಿದ್ದಾಗಿಂದಲೂ ಕೂಡ ನೋಡಿದೀವಿ. ಹತ್ತಿರದಲ್ಲಿ ಇವರು ಮೊದಲು ಒಂದು ಹೈಸ್ಕೂಲ್ ಅಲ್ಲಿ ಮಾಸ್ಟರ್ ಆಗಿ ಪ್ರಾರಂಭ ಮಾಡಿದಂತದ್ದು. ಆ ನಂತರ ವಕೀಲರಾಗಿ ತುಮಕೂರಿನಲ್ಲೇ ಅವರು ಪ್ರಾಕ್ಟೀಸ್ ಮಾಡಿದಂತದ್ದು. ಕೊರಟಗೆರೆ ಕ್ಷೇತ್ರದಿಂದ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ನಾನು 2004ರಲ್ಲಿ ನಾನು JDS ನಿಂದ ಸ್ಪರ್ಧೆ ಮಾಡಿದ್ದೆ, ಬಂದು ಬೆಳಗಾವಿ ಕಾನ್ಸ್ಟಿಟ್ಯೂನ್ಸಿಗೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವ್ರ ಮನೆ ಮತ್ತೆ ಅವ್ರು ಇರ್ತಕ್ಕಂಥ ಊರು ನನ್ನ ಕ್ಷೇತ್ರಕ್ಕೆ ಬರ್ತಾ ಇತ್ತು, ಅನ್ನಯದುರ್ಗ ಹೋಬಳಿ ಕೊರಟಗೆರೆ ತಾಲೂಕು. ಆ ಮನುಷ್ಯ ನಮ್ಮ ಹತ್ರ ಬೇರೆ ಎಲ್ಲಾ ರೀತಿಯಲ್ಲೂ ವಿಶ್ವಾಸ ಇದ್ರೂ ಕೂಡ ನೀನು ಆ ಪಾರ್ಟಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ಯಾ, ನನ್ನನ್ನು ಕೇಳಬೇಡ, ನಾನು ಓಟು ಕೊಡೋದಿಲ್ಲ, ಕೊಡ್ಸೋದು ಇಲ್ಲ ಅಂತ ಹೇಳಿ ವಿರೋಧ ಮಾಡ್ತಾರೆ. ಹಾಗೆ ಒಂದೇನಾದ್ರೂ ಮನಸ್ಸಿನಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡ್ಬಿಟ್ರೆ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಬದಲಾಯಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥ ವ್ಯಕ್ತಿತ್ವವನ್ನ ಉಳ್ಳಂತದ್ದು ಸನ್ಮಾನ್ಯ ವೀರಣ್ಣವರು ಅಂತಕ್ಕಂಥದ್ದು ನಾವು ಸ್ಮರಿಸೋಣ. ನಾವು ವೆಂಕಟಣ್ಣಪ್ಪನವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಒಬ್ಬ ಹಿರಿಯ ಅಣ್ಣ ವೆಂಕಟಪ್ಪ. ಅವ್ರಿಗೆ ತೋಳ ಅಂತ ಏನಾದ್ರು ಕರ್ಕೋಬಹುದು, ಏನ್ ಬೇಕಾದ್ರೂ ಕರ್ಕೋಬಹುದು. 2008ರಲ್ಲಿ ಆತ ಇಂಡಿಪೆಂಡೆಂಟ್ ಆಗಿ ವಿಧಾನಸಭೆಗೆ ಗೆಲ್ತಾರೆ. ಅವರು ಚಲುವರಾಯ ಇವರು ನಮ್ಮ ನರೇಂದ್ರ ಸ್ವಾಮಿ ಮತ್ತೆ 4 ಜನ ಸುಧಾಕರ್, ಇವರು 4 ಜನ ಇಲ್ಲದೆ ಆದ್ರೆ ಬಿಜೆಪಿ ಸರ್ಕಾರನೇ ಬರ್ತಿರ್ಲಿಲ್ಲ. ಅಲ್ಲಿ ಹೋಗಿ ಕೂತ್ಕೊಂಡು ಅವರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಆದಾಗ ಅವ್ರ ಮಗ ವೆಂಕಟೇಶ್ ಅವರು ಶಾಸಕರು ಇಲ್ಲೇ ಇದ್ದಾರೆ. ಅವರು ಹೋಗಿ ಅವರನ್ನ ನಡಿ ಆಂಬ್ಯುಲೆನ್ಸ್ ಅಲ್ಲಿ ಬೆಂಗಳೂರು ಹೋಗೋಣ ಅಂದ್ರೆ, ನನಗೇನಾಗತ್ತೆ ಆಂಬ್ಯುಲೆನ್ಸ್ ಅಲ್ಲಿ ಹಾಕ್ಬೇಕು ಅಂತ ಕಾರಲ್ಲೇ ಕೂತ್ಕೊಂಡು ಬಂದಿದ್ರು. ಕಾರಲ್ಲಿ ಹೇಗನ ಆಗ್ಲಿ ಇರ್ಲಿ ಅಂತ ಹೇಳಿ ಡಾಕ್ಟರ್ ಒಂದು ಆಕ್ಸಿಜನ್ ಸಿಲಿಂಡರ್ ಕೂಡ ಇಟ್ಟು ಕಳಿಸಿದ್ರೆ
ಅದು ಗೌರಿಬಿದನೂರ್ ಹತ್ರ ಬರೋ ಅಷ್ಟೊತ್ತಿಗೆ ಅದ್ರಲ್ಲಿ ಆಕ್ಸಿಜನ್ ಕೂಡ ಖಾಲಿಯಾಗಿ ಅವರೇ ಸಾವನ್ನ ಅವರೇ ತಂದುಕೊಟ್ಟಾಗೆ ಆಗಿದೆ ಅಂತಕ್ಕಂಥದ್ದು. ನಾನು ಅವಾಗ ದೇಶದಲ್ಲಿ ಇರ್ಲಿಲ್ಲ, ಬೇರೆ ದೇಶದಲ್ಲಿ ಇದ್ದೆ. ನನಗೆ ಇವ್ರ ಸಾವು ತಿಳಿದ ಕೂಡಲೇ ನಾನು ಒಂದೇ ದಿವಸಕ್ಕೆ ವಾಪಸ್ಸು ಬಂದು ನಾವು ಅವರೆಲ್ಲ ಅಂತ್ಯಕ್ರಿಯೆಯಲ್ಲಿ ನಾವು ಭಾಗವಹಿಸಿದಂತದ್ದು. ಮತ್ತೆ ನನಗೆ ನಮ್ಮ ಮನೆಯಲ್ಲಿ ಯಾರು ನನಗೆ ಬುದ್ಧಿ ಹೇಳ್ತಾ ಇರ್ಲಿಲ್ಲ. ನನಗೆ ಬುದ್ಧಿ ಹೇಳ್ತಕ್ಕಂಥ ಸ್ವಾತಂತ್ರ್ಯ, ಅವರ ಹಿರಿತನ ನಾನು ಸದಾಕಾಲ ಗೌರವಿಸ್ತೇನೆ. ಮತ್ತೆ ಅವರಿಂದ ನಾನು ಎಷ್ಟೋ ಒಳ್ಳೆ ಬುದ್ಧಿ ಕಲ್ತಿದ್ದೇನೆ ಅವರಿಂದ. ಆ ರೀತಿಯ ಒಂದು ಬಾಂಧವ್ಯ ನನಗೂ ಕೂಡ ವೆಂಕಟಪ್ಪನವ್ರಿಗೆ ಇದ್ದಂತಹದ್ದು. ಈ ದೃಷ್ಟಿನಲ್ಲಿ ಅವರ ಒಂದು ಅಗಲಿಕೆ ಇದೆಯಲ್ಲ, ವೈಯಕ್ತಿಕವಾಗಿ ನನಗಂತೂ ಬಹಳ ನಷ್ಟ ಆಗಿದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಹಾಗೆ ರಾಮಚಂದ್ರೇಗೌಡರು ಶಿಸ್ತುಬದ್ಧವಾಗಿ ಇದ್ದಂತ ವ್ಯಕ್ತಿ. ಇವರು ಬಿಜೆಪಿನಲ್ಲಿ ಒಂದು ಆ ಪಕ್ಷದ ಬೆಳವಣಿಗೆಗೆ ತನ್ನದೇ ಆದ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅವ್ರ ಮಗನು ಕೂಡ ಮೊನ್ನೆ ಗಾಂಧಿನಗರದಲ್ಲಿ ನಿಂತು ಅಸೆಂಬ್ಲಿನಲ್ಲಿ ಸೋಲನ್ನು ಕೂಡ ಆಗಿರ್ತಕ್ಕಂಥದ್ದು. ಮತ್ತೆ ಇವ್ರ ಬಗ್ಗೆ ನಮಗೇನಪ್ಪಾ ಅಂದ್ರೆ, ನಮ್ಮ ಜಿಲ್ಲೆಯವರು, ನಮ್ಮ ಕುಣಿಗಲ್ ತಾಲೂಕ್ನವರು ನಮಗೆ ಯಾವಾಗ ಭೇಟಿ ಆದ್ರೂ ಕೂಡ ಅವರು ನಮ್ಮ ಬಗ್ಗೆ ಒಂದು ಒಳ್ಳೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಂತ ವ್ಯಕ್ತಿತ್ವವನ್ನ ಉಳ್ಳಂತ ಸನ್ಮಾನ್ಯ ರಾಮಚಂದ್ರೇಗೌಡರು, ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಮತ್ತೆ ಶ್ರೀನಿವಾಸಯ್ಯನವ್ರ ಬಗ್ಗೆನೂ ಕೂಡ ಅವರು ವಕೀಲ ವೃತ್ತಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅವರು 70 ವರ್ಷಗಳ ಕಾಲ ವಕೀಲರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಕುಡಿಯುವ ನೀರಿನ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ವಹಿಸಿದಂತವ್ರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ. ಪುಟ್ಟರಂಗನಾಥ್ ಅವರು ಕೂಡ ಬಹಳ ಸರಳ ಮನುಷ್ಯ. ಅವರು ನಮ್ಮ KH ರಂಗನಾಥ ಸಾಹೇಬರು ಬಹಳ ಹತ್ರ. ಇವರೆಲ್ಲ ಅವ್ರ ಜೊತೆನಲ್ಲಿ ನಾವು ಇದ್ದಂತ ಕಾಲದಲ್ಲಿ ಇವರೆಲ್ಲ ಅಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದಂತವ್ರು. ಸೈಯದ್ ಯಾಸೀನ್ ಕೂಡ ನಮ್ಮ ಜಾಫರ್ ಶರೀಫ್ ಅವ್ರು ಸರಿ ಇಲ್ಲ. ಇವರು ನಾನು ರಾಯಚೂರು ಜಿಲ್ಲೆಗೆ ಒಂದು ಸರಿ ಚುನಾವಣೆಗೆ ಬಂದಾಗ, ಪಕ್ಷದ ಚುನಾವಣೆಗೆ ಬಂದಾಗ ಯಾಸೀನ್ ಕೂಡ ಅಲ್ಲಿ ರಾಯಚೂರಿನ ಪಟ್ಟಣ ಏನಿದೆ ಅಲ್ಲಿಂದ ಒಬ್ಬ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ರು. ನಂತರ ಅವರು ಶಾಸಕರಾಗಿ ಬಂದಂತದ್ದು. ಸಾರ್ವಜನಿಕರ ಬದುಕಿನಲ್ಲಿ ಅವರು ಕೂಡ ಸಾರ್ವಜನಿಕರ ಪರವಾಗಿ ಕಾಳಜಿಯನ್ನ ಉಳ್ಳಂತ ವ್ಯಕ್ತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ. ಹಾಗೆ ಶ್ರೀನಿವಾಸ್ ಅವರು ಕೂಡ ಅವರ ಒಂದು ಖಾಸಗಿ ಟ್ರಾನ್ಸ್ಪೋರ್ಟ್ ಕಂಪನಿಯನ್ನ ಮಾಲೀಕರು ಕೂಡ ಆಗಿದ್ರು. ಅವರು ಕೂಡ ಜನಪರವಾಗಿದ್ದಂತವ್ರು. ಅಧ್ಯಕ್ಷರೇ, ಜಾನಕಮ್ಮನ್ನ ನೀವು ಯಾರಾದ್ರೂ ಒಬ್ರು ರೇಷ್ಮೆ ಸೀರೆ ಹುಟ್ಟಿದಂತದ್ದು ಒಂದು ಚಿತ್ರ ಏನಾರ ತೋರಿಸ್ಬಿಟ್ಟು ಅವ್ರಿಗೆ ಪ್ರೈಸ್ ಕೊಟ್ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂದ್ರೆ, ಅವರು ಅಷ್ಟು ಸರಳವಾಗಿದ್ದಂತ. ಅವರು ಆಂಧ್ರ ರಾಜ್ಯದಲ್ಲಿ ಜನನ ಆದ್ರೂ ಕೂಡ ಕರ್ನಾಟಕದ ಬಗ್ಗೆ ಹೆಚ್ಚು ಹೆಮ್ಮೆ ಮತ್ತೆ ಗೌರವವನ್ನ ಉಳ್ಳಂತವ್ರು. ಜನನ ಆದ್ರೂ ಕೂಡ ಕರ್ನಾಟಕದ ಬಗ್ಗೆ ಹೆಚ್ಚು ಹೆಮ್ಮೆ ಮತ್ತೆ ಗೌರವವನ್ನ ಉಳ್ಳಂತವ್ರು. ಹಾಗೇನೆ ಕರ್ನಾಟಕದಲ್ಲೇ ಅವರು ಅಂತಿಮ ದಿನಗಳನ್ನ ಕಳೆದಂತದ್ದನ್ನು ನಾವೆಲ್ಲ ಗಮನಿಸಿದ್ವಿ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದಾಗೆ ವ್ಯಕ್ತಿ ಸಾಯ್ಬೋದಷ್ಟೇ, ಆದ್ರೆ ಜಾನಕಮ್ಮನವ್ರದ್ದು, ಆಶಾ ಭೋಸ್ಲೆ ಅವರು, ಇವ್ರದ್ದು ಕಂಠ ಸಿರಿ ಇದೆಯಲ್ಲ, ಕಂಠ ಸಿರಿಯನ್ನ ಯಾರು ಕೂಡ ಅದನ್ನ ನಾವು ಅದಕ್ಕೆ ಅಳಿಸಲಾಗೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಇದು ಎಷ್ಟು ಶತಮಾನಗಳು ಈ ಮಾನವ ಧರ್ಮ ಇರ್ತದೆ, ಮಾನವರು ಭೂಮಿ ಮೇಲೆ ಇರ್ತಾರೆ, ಅಷ್ಟು ಕಾಲವೂ ಕೂಡ ನಾವು ಅವರ ಒಂದು ಕಂಠ ಸಿರಿಯನ್ನ ಅನುಭವಿಸ್ತಕ್ಕಂಥ ಪುಣ್ಯದ ಕೆಲಸದ ಮತ್ತೆ ಪುಣ್ಯದ ಕೊಡುಗೆಯನ್ನ ಸಮಾಜಕ್ಕೆ ಜಾನಕಿ ಅವರು ಮತ್ತೆ ಆಶಾ ಭೋಸ್ಲೆ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಲತಾ ಮಂಗೇಶ್ಕರ್ ಅವರು ನಮ್ಮ ಮುಂದೆ ಇಲ್ಲೇ ಇರ್ಬೋದು. ಈ ದಿವಸನೂ ಕೂಡ ಇನ್ನೊಬ್ಬ ಲತಾ ಮಂಗೇಶ್ಕರ್ ಹಾಡನ್ನ ಆಡ್ತಕ್ಕಂಥವ್ರಾಗ್ಲಿ, ಆಶಾ ಭೋಸ್ಲೆ ಅವರ ಹಾಡನ್ನ ಆಡ್ತಕ್ಕಂಥದ್ದಾಗ್ಲಿ, ಜಾನಕಮ್ಮನವರು, ಹಾಗೆ PB ಶ್ರೀನಿವಾಸ್ ಅವರು ಇರ್ಬೋದು. ಇವರೆಲ್ಲರೂ ಕೂಡ ನಾವು ಏನೆಲ್ಲ ಹಾಡುಗಾರಿಕೆಯನ್ನ ಮಾಡಿದಂತಹ ಮಹನೀಯರುಗಳಿದ್ದಾರೆ, ಅವರ ಜೀವ ನಮ್ಮ ಮುಂದೆ ಇಲ್ಲದೆ ಇರ್ಬೋದು, ಅವ್ರ ಶರೀರ ಇಲ್ಲದೆ ಇರ್ಬೋದು, ಆದ್ರೆ ಅವರ ವಾಣಿ, ಅವರ ಮಾತು ಮಾತ್ರ ನಮ್ಮ ಮುಂದೆ ಇದೆ ಅಂತಕ್ಕಂಥದ್ದನ್ನ ನಾವು ಸದಾಕಾಲ ನೆನೆಸ್ತೇವೆ ಅಂತಕ್ಕಂಥದ್ದು. ಶ್ರೀಮತಿ ಚೆನ್ನಮ್ಮನವ್ರ ಬಗ್ಗೆನೂ ಅಷ್ಟೇ ಎಲ್ಲರೂ ಕೂಡ ಮಾತಾಡಿದ್ರು. ಅವರಿಗೆ ಅನ್ನಪೂರ್ಣೇಶ್ವರಿ ಅಂತಕ್ಕಂಥ ಮಾತನ್ನು ಕೂಡ ನಾವೆಲ್ಲ ಒಪ್ತೇವೆ. ನಾನು ಕೂಡ ಅವರ ನಿಧನ ಆದಾಗ ಇಲ್ಲಿ ಬೆಂಗಳೂರಿನಲ್ಲಿ ನಾನು ಅವರ ಒಂದು ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಆಗಲಿಲ್ಲ. ನಾನು ಹೊಳೆನರಸೀಪುರಕ್ಕೆ ಬೆಳಿಗ್ಗೆನೇ ಹೋದೆ. ಬೆಳಿಗ್ಗೆ 7:30ಗೆ ಹೊಳೆನರಸೀಪುರಕ್ಕೆ ಹೋದ್ರೆ ಅಲ್ಲಿ ಜನ ನೋಡಿದ್ರೆ ಲಕ್ಷಾಂತರ ಜನ ಮನೆ ಮುಂದೆನೇ ಇದ್ದಾರೆ. ಆ ರೀತಿಯ ಒಂದು ವಿಶ್ವಾಸ ಆ ಜಿಲ್ಲೆನಲ್ಲಿ ಪಡೆದಂತದ್ದು ಇನ್ನೊಬ್ರು ಮಹಿಳೆ ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ.
ಸನ್ಮಾನ್ಯ ಸಭಾಧ್ಯಕ್ಷರೇ, ಅವ್ರ ಬಗ್ಗೆ ಅವರ ಒಂದು ಏನು ಅವರ ದೇವೇಗೌಡರಿಗೆ ಅವ್ರು ಕೊಡ್ತಕ್ಕಂಥ ನೈತಿಕ ಬೆಂಬಲ ಮತ್ತೆ ಸ್ಥೈರ್ಯ ಏನಿದೆ, ಅವರು ದೇವೇಗೌಡರು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿಗಳಾಗಲಿಕ್ಕೆ ಅವರ ಒಂದು ಅಪಾರವಾದಂತಹ ಕೊಡುಗೆ ಇದೆ ಅಂತಕ್ಕಂಥದ್ದನ್ನು ನಾವು ನೆನೆಸ್ಕೋಬೇಕು. ಮತ್ತೆ ಅವರು ಎಲ್ಲ ಈ ರಾಜ್ಯದ ಈ ಒಂದು ದೇಶದ ಕುಟುಂಬವನ್ನು ನಡೆಸ್ತಕ್ಕಂಥ ಹೆಣ್ಣು ಮಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದಕ್ಕೆ ಅವರೇ ಮಾದರಿ ಅಂತೇಳಿ ನಾನು ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತೇನೆ. ಮತ್ತೆ ತಾವೇನು ಈ ಮಹನೀಯರುಗಳ ಬಗ್ಗೆ ತಂದಿರ್ತಕ್ಕಂಥ ಸಂತಾಪ ಸೂಚನೆ ಇದೆ, ಇದನ್ನು ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಚನ್ನಬಸಪ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.